ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಕೊಕೊನಟ್ ಆಯಿಲಿಂದ ಬಾಡಿ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಈ ಬಾಡಿ ಕ್ರೀಮ್ ಮಾಡೋಕ್ಕೋಸ್ಕರ ಕೊಕೊನಟ್ ಆಯಿಲ್, ಇದು ಗಾಣದಿಂದ ತೆಗೆದಿರೋ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಕೋಲ್ಡ್ ಪ್ರೆಸ್ಸು, ಪ್ಲಸ್ಸು ಒಂದು ಎಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಎರಡನ್ನೂ ನಾನು ಒಂದೊಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗ ನಾನು ಫಸ್ಟು 1 ಟೇಬಲ್ ಸ್ಪೂನ್ ಎಲೋವೆರಾ ಜೆಲ್ ಒಂದು ಬೌಲ್ಗೆ ಹಾಕ್ಕೊಂಡು, ಈಗ ನಾನೇನು ತೊಗೊಂಡಿಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾಕೆ ಅಂತಂದರೆ ಎರಡು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆ ಚೆನ್ನಾಗಿ ಮಿಕ್ಸ್ ಆದಾಗಲೇ ನಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೇನಿಲ್ಲ ಅಂದರೆ ಒಂದು 3 ಮಿನಿಟ್ಸ್ ಹಿಡಿಯುತ್ತೆ ಕ್ರೀಮ್ ರೆಡಿ ಆಗೋಕ್ಕೆ. ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ನಾವು ಇನ್ನೊಂದು ಟೇಬಲ್ ಸ್ಪೂನ್ ತಗೊಂಡು ಕೊಕೊನಟ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಂದರೆ ಇದು ನಾವು ಮನೆಯಲ್ಲೇ ದಿಢೀರಂತ ತಯಾರಿಸ್ಕೊಳ್ಬೋದು, ಜಾಸ್ತಿ ಟೈಮೇನೂ ಹಿಡಿಯಲ್ಲ, ಮತ್ತು ಹೆಲ್ತಿಯಾಗಿ ಇರುತ್ತೆ ಸ್ಕಿನ್ಗೆ ಕೂಡ. ಈವನ್ ಇದನ್ನು ಮಕ್ಕಳು, ದೊಡ್ಡವರು, ಅಡಲ್ಟು ಎಲ್ಲರೂ ಯೂಸ್ ಮಾಡ್ಬೋದು. ಇದು ಬಾಡಿ ಕ್ರೀಮು ಕೈಗೆ, ಕಾಲಿಗೆ ಎಲ್ಲ ಯೂಸ್ ಮಾಡ್ಬೋದು ನಾವು ಇದನ್ನು. ಬಟ್ ಇದನ್ನು ಮಾಡಬೇಕಾದ್ರೆ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಇದು ಆಪ್ಷನಲ್ಲು. ಯಾರ ಫ್ರೇಗ್ರೆನ್ಸ್ ಬೇಕು ಅಂದರೆ ಫ್ರೇಗ್ರೆನ್ಸ್ ಆಯಿಲ್ ಹಾಕ್ಕೊಳ್ಬೋದು, ಇಲ್ಲ ವಿಟಮಿನ್ ಇ ಟ್ಯಾಬ್ಲೆಟ್ ಬೇಕಂದರೆ 1 ಟ್ಯಾಬ್ಲೆಟ್ ಹಾಕ್ಕೊಳ್ಬೋದು, ಮತ್ತು ಪ್ರಿಸರ್ವೇಟಿವ್ ಬೇಕು ಅಂದರೆ ಹಾಕ್ಕೊಳ್ಬೋದು. ಈಗ ನಾನು ಅದು ಯಾವುದು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ 2 ಇಂಗ್ರೀಡಿಯೆಂಟಲ್ಲಿ ನಾನು ಬಾಡಿ ಕ್ರೀಮ್ ಮಾಡ್ತಾ ಇರೋದು. ಈಗ ನೋಡಿ ನಾವು ಮಾಡ್ತಾಯಿದ್ದೀವಿ, ಚೆನ್ನಾಗಿ ಬಂದಿದೆ ಕ್ರೀಮಿ ಕನ್ಸಿಸ್ಟೆನ್ಸಿ. ಇನ್ನು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ತಾ ಹೋದಾಗ ಎಷ್ಟು ಚೆನ್ನಾಗಿ ಕ್ರೀಮ್ ಅನಿಸುತ್ತೆ ಅಂತಂದರೆ, ನಾವು ಇವಾಗ ಅಂಗಡಿಯಲ್ಲಿ ಹೇಗಿರುತ್ತೆ ಕ್ರೀಮು ತಗೊಂಡು ಬಂದಿದ್ದು, ಸೇಮ್ ಅದೇ ಥರ ಕ್ರೀಮ್ ಥರ ಇರುತ್ತೆ ಇದು. ಈವನ್ ನೀವು ಹ್ಯಾಂಡ್ಗೆ ಅಪ್ಲೈ ಮಾಡಿದಾಗಲೂ ನಿಮ್ಗೆ ಆಯ್ಲಿ ಅಂತ ಎಲ್ಲ ಏನೂ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಏನು ಬೆನಿಫಿಟ್ ಅಂದರೆ, ನೀವು ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಿರುತ್ತೆ ನೀವೇನು ಇಂಗ್ರೀಡಿಯೆಂಟ್ನ ಬಳಸಿದ್ದೀರಾ ಅಂತ. ಮತ್ತು ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡೋದ್ರಿಂದ ಇದು UV ಪ್ರೊಟೆಕ್ಷನ್ಸ್ ನೀಡುತ್ತೆ, ಮತ್ತು ಸ್ಕಿನ್ಗೆ ಮಾಯ್ಶ್ಚರ್ ಕೊಡುತ್ತೆ. ನೋಡಿ ಇವಾಗ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ. ಇದನ್ನು ನೀವು ಬೇಕಾದರೆ ಒಂದು ಬಾಟಲ್ಗೆ, ಚಿಕ್ಕ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನಾನು ಪ್ರಿಸರ್ವೇಟಿವ್ ಏನೂ ಯೂಸ್ ಮಾಡ್ತಿಲ್ಲ. ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ ಅಂದರೆ ಇದನ್ನು ನೀವು 1 ವೀಕ್ ತನಕ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಒಂದು 15 ದಿನದ ತನಕ ಇದನ್ನು ನೀವು ಸ್ಟೋರ್ ಮಾಡ್ಬೋದು. ಸಪೋಸ್ ಪ್ರಿಸರ್ವೇಟಿವ್ ಎಲ್ಲ ಯೂಸ್ ಮಾಡಿದರೆ ನೀವು 6 ಮಂತು, 1 ಇಯರು, ಅದು ಡಿಪೆಂಡ್ಸ್ ಆನು ನೀವು ಯಾವ ಪ್ರಿಸರ್ವೇಟಿವ್ ಯೂಸ್ ಮಾಡಿದ್ದೀರಾ, ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಸ್ವಲ್ಪ ಸ್ಮೆಲ್ ಬೇಕಂದರೆ ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಫ್ರೆಗ್ರೆನ್ಸ್ ಆಯಿಲ್ ಹಾಕ್ಕೊಳ್ಳಿ. ಇನ್ನೂ ಎಫೆಕ್ಟಿವ್ ಬೇಕು ಅಂತಂದಾಗ ನೀವೊಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ಬೋದು. ಬಟ್ ಇವಾಗ ನಾನೇನು ಅದು ಏನೂ ಹಾಕ್ಕೊಳ್ತಾ ಇಲ್ಲ, ಅದೆಲ್ಲ ಆಪ್ಷನಲ್ಲು. ಈಗ ನೋಡಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಒಂದು ಚಿಕ್ಕ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದನ್ನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಎಲ್ಲರೂ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಈವನ್ ಮಕ್ಕಳಿಗೂ ಯೂಸ್ ಮಾಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ರೆಡಿಯಾಗಿದೆ. ಇವಾಗ ನಾನು ಇದನ್ನು ಹ್ಯಾಂಡ್ ಮೇಲೆ ಹಾಕಿ ತೋರಿಸ್ತೀನಿ. ಸ್ಕಿನ್ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಇದು ಆಯ್ಲಿ ಅಂತ ಎಲ್ಲ ಏನೂ ಅನಿಸಲ್ಲ, ತುಂಬ ಚೆನ್ನಾಗಿ ಬಂದಿದೆ ಕ್ರೀಮಿ ಕನ್ಸಿಸ್ಟೆನ್ಸಿ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ. ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ನಿಮಗಿದೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ನಿಮಗೆ ನೆಕ್ಸ್ಟು ಅಪ್ಡೇಟ್ಸ್ ಎಲ್ಲ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಸೋಪ್ ಮೇಕಿಂಗು ಅದೆಲ್ಲ ಮಾಡ್ತೀವಿ. ನೀವು ಆರಾಮಾಗಿ ನಮ್ಮ ಯೂಟ್ಯೂಬ್ ನೋಡಿಕೊಂಡೇ ಕಲಿಬೋದು. ಈ ಕನ್ಸಿಸ್ಟೆನ್ಸಿ ಇದೆ, ಇದನ್ನು ಬೌಲಲ್ಲಿ ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.